ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಇದೆ. ಹಾಗಾಗಿ ಲೋಕಸಭಾ ಚುನಾವಣೆಗೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಲೋಕಸಭಾ ಚುನಾವಣೆಗಾಗಿ ಪಿಂಕ್ ಬೂತ್ ಅನ್ನು ಕೂಡ ಸ್ಥಾಪಿಸಲಾಗಿದೆ. ರಾಜಾಜಿನಗರದ ಜನತಾ ಶಿಕ್ಷಣ ಸಂಸ್ಥೆಯಲ್ಲಿ ಪಿಂಕ್ ಬೂತ್, ಮಹಿಳೆಯರು ಹೆಚ್ಚಿರುವ ಕಡೆ ಪಿಂಕ್ ಬೂತ್ ನಿರ್ಮಾಣ ಮಾಡಲಾಗಿದೆ. ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಾಗಲೇ ಪಿಂಕ್ ಬೂತ್ ಅನ್ನ ನಿರ್ಮಿಸಲಾಗಿದೆ. ಮಹಿಳೆಯರನ್ನ ಮತದಾನಕ್ಕೆ ಉತ್ತೇಜಿಸಲು ಈ ಪಿಂಕ್ ಬೂತ್ ಸ್ಥಾಪನೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪಿಂಕ್ ಬೂತ್ಗಳ ನಿರ್ಮಾಣ ಆಗಿದೆ. ಗುಲಾಬಿ ಬಣ್ಣದಿಂದ ಪಿಂಕ್ ಬೂತ್ಗಳು ಕಂಗೊಳಿಸ್ತಾ ಇದ್ದಾವೆ. ಮತದಾನದ ಹಬ್ಬಕ್ಕೆ ಈಗ ಪಿಂಕ್ ಬೂತ್ಗಳನ್ನ ಸಿದ್ಧ ಮಾಡಲಾಗಿದೆ. ಗುಲಾಬಿ ಬಣ್ಣದ ಪರದೆಗಳು, ಬ್ಯಾನರ್ಗಳಿಂದ ಬೂತ್ ಸಿಂಗಾರಗೊಂಡಿದೆ. ಇಲ್ಲಿ ಮಹಿಳೆಯರಿಗೆ ಮಾತ್ರ ವೋಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸಖಿ ಪಿಂಕ್ ಮತಗಟ್ಟೆ ಕೇಂದ್ರ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಗೆ ಇನ್ನೇನು ಒಂದೇ ದಿನ ಬಾಕಿ ಉಳಿದಿದ್ದು ಬೆಂಗಳೂರಿನ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಮಹಿಳೆಯರಿಗಾಗಿ ವಿಶೇಷವಾದಂತಹ ಪಿಂಕ್ ಬೂತ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ನೀವು ನೋಡ್ಬೋದು, ನಾನಿವಾಗ ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂತಹ ಜನತಾ ಶಿಕ್ಷಣ ಸಮಿತಿಯಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು, ಲೋಕಸಭಾ ಚುನಾವಣೆ ಹಿನ್ನೆಲೆ ಗುಲಾಬಿ ಬಣ್ಣದಿಂದ ಇಲ್ಲಿ ಒಂದು ರೂಮ್ ಕೂಡ ಇಲ್ಲಿ ಕಂಗೊಳಿಸ್ತಾ ಇರತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಾ ಇದೆ. ಮತ್ತು ಮಹಿಳೆಯರು ಎಲ್ಲರೂ ಕೂಡ ಮತದಾನಕ್ಕೆ ಸಜ್ಜಾಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಒಂದು ಉತ್ತೇಜನ ನೀಡೋದಕ್ಕೆ ಗುಲಾಬಿ ಬಣ್ಣದಿಂದ ಇಲ್ಲಿ ಒಂದು ರೂಮನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಗುಲಾಬಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕಿದ್ದಾರೆ, ಬಲೂನ್ಗಳನ್ನು ಹಾಕಿದ್ದಾರೆ. ಮತ್ತು ಜೊತೆಗೆ ರೂಮಿನ ಗೋಡೆಗಳು ಕೂಡ ಇಲ್ಲಿ ಗುಲಾಬಿ ಬಣ್ಣದಿಂದ ಇಲ್ಲಿ ನಮಗೆ ಕಂಗೊಳಿಸ್ತಾ ಇದೆ. ಮತ್ತು ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಲೋಗನ್ಗಳನ್ನು, ಅಂದರೆ ಎಲ್ಲರೂ ಕೂಡ ಒಂದು ಮತದಾನಕ್ಕೆ ಜಾಗೃತರಾಗಬೇಕು ಅನ್ನೋ ಸ್ಲೋಗನ್ಗಳನ್ನು ಕೂಡ ಇಲ್ಲಿ ಹಾಕಲಾಗಿದ್ದಾರೆ. ಮತ್ತು ಎಲ್ಲರೂ ಕೂಡ ಇಲ್ಲಿ ವಿಶೇಷವಾಗಿ ಮಹಿಳಾ ಆಫೀಸರ್ಸ್ಗಳೇ ಇರ್ತಾರೆ. ಮತ್ತು ಇಲ್ಲಿ ಮತದಾನಕ್ಕೆ ಯಾವುದೇ ರೀತಿಯಾದಂಥ ಪುರುಷರು ಇಲ್ಲಿ ಬರೋದಿಲ್ಲ. ಎಲ್ಲ ಮಹಿಳೆಯರೇ ಇಲ್ಲಿ ಬಂದು ಮತದಾನವನ್ನು ಮಾಡಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬೆಂಗಳೂರಿನ ಬಿಬಿಎಂಪಿಯಿಂದ ಒಂದು ಪಿಂಕ್ ಬೂತನ್ನು ನಿರ್ಮಾಣ ಮಾಡಲಾಗಿದ್ದಾರೆ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.